ಮಾನಸ, ಅಂತೂ ಇಂತೂ ಬಂದಿಲ್ಲಮ್ಮ ತಾಯಿ. ನಾನಿಲ್ಲಿ ಅರ್ಧ ಗಂಟೆ ಆಯ್ತು ನಾನು ಬಂದು. ನಾನು ಬಂದಾಗ ನೀವೆಲ್ಲರೂ ಒಟ್ಟಿಗೆ ಮಾತಕ್ಕೋ ನಿಂತ್ಕೊಂಡಿದ್ರಿ. ಒಳಗೆ ಹೊಂಟೋಗ್ಬಿಟ್ರಲ್ಲ, ನನಗೆ ಗೊತ್ತು ನೀನು ಇಲ್ಲಿಗೆ ಬಂದೇ ಬರ್ತೀಯ ಅಂತ. ಅದಕ್ಕೆ ನಾನು ನಿಂಗೋಸ ಕಾಯ್ಕೊಂಡು ಇಲ್ಲೇ ನಿಂತ್ಕೊಂಡಿದ್ದೀನಿ. ಶರತ್, ಅದು ನಾನು ನೋಡಿದೆ, ಆದರೆ ನಂಗೆ ಯಾಕೋ ನಿನ್ನ ಮಾತಾಡ್ಸೋಕೆ ಭಯ ಆಯಿತು. ಅದಕ್ಕೆ ಒಳಗಡೆ ಹೋಗ್ಬಿಟ್ಟು ಒಂದು ನಿಮಿಷ ಬರ್ತೀನಮ್ಮ ಅಂತೇಳಿ ಇವಾಗ ಈಚೆ ಬಂದಿದ್ದೀನಿ. ಅದೇನೋ ವಿಷಯ ಹೇಳ್ಬೇಕು ಅಂದಿಲ್ಲ, ಏನು ಹೇಳು. ಶರತ್, ಅದೇನು ಅಂದರೆ ನಿಮಗೆ ಗೊತ್ತಲ್ಲ, ನನ್ನ ಮತ್ತು ನಮ್ಮ ಮಾವನ ಮಗನ ಜೊತೆಯಲ್ಲಿ ಮದುವೆ ಮಾಡಬೇಕು ಅಂತ ನಮ್ಮ ಅಪ್ಪ ಮತ್ತು ನಮ್ಮ ಮಾವ ನಾವಿಬ್ಬರು ಚಿಕ್ಕ ವಯಸ್ಸಿರ್ಬೇಕಾದ್ರೆ ಮಾತಾಡ್ಕೊಂಡಿದ್ದಾರಂತೆ. ಮತ್ತೆ ಅದೇ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ರಿ ಇವತ್ತು. ನಂಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ನೀನು ಬಂದು ನಮ್ಮ ಮನೇಲಿ ಮೊದಲು ಮಾತಾಡ್ತೀಯಾ? ಹಾಂ, ಆಯಿತು ಮಾನಸ, ನಾನು ಮೊದಲು ನಮ್ಮ ಅಣ್ಣನ ವಿಷಯ ಹೇಳ್ತೀನಿ. ಅವನಿಗೆ ಹೇಳಿ ಒಪ್ಪಿಸ್ಬಿಟ್ಟು ಆಮೇಲೆ ಕರ್ಕೊಬರ್ತೀನಿ, ಸರಿನಾ? ನನಗೂ ಅಪ್ಪ ಅಮ್ಮ ಅಂತ ಇದ್ದಿದ್ದರೆ ಈ ಕಷ್ಟದಲ್ಲಿ ಏನಕ್ಕೆ ಬರ್ತೈತೆ ಹೇಳು? ಏನೇ ಬೇಕಾದರೂ ನಮ್ಮ ಅಣ್ಣ ಅದಕ್ಕೆ ನಾನು ಕಾಲಿಡಿಬೇಕು. ಹಾಗಾಗಿ ಸ್ವಲ್ಪ ದಿನ ಸಹಿಸ್ಕೊ. ನಾನು ಹೇಗಾದರೂ ಮಾಡಿ ನಮ್ಮ ಅಣ್ಣ ಅದಕ್ಕೆ ಒಪ್ಪಿಸಿ ನಿಮ್ಮ ಮನೆಗೆ ಕರ್ಕೊಬರ್ತೀನಿ, ಸರಿನಾ? ಶರತ್, ಈ ಕೆಸರಿನ ಆದಷ್ಟು ಬೇಗ ಮಾಡು. ನಾನು ಹಿಂಗೆ ಮೊದಲಿಂದಲೂ ಹೇಳ್ತಾನೆ ಇದ್ದೀನಿ, ಬಂದು ಮಾತಾಡು ಅಪ್ಪ ಅಮ್ಮ ಹತ್ರ ಅಂತ. ಆದರೆ ನೀನೇ ಇನ್ನು ಮುಂದಕ್ಕೆ ಆಗ್ತಾನೆ ಬರ್ತಾ ಇದೆಯಾ. ಇನ್ನೂ ಲೇಟ್ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ. ಯೋಚನೆ ಮಾಡು ಶರತ್. ಅದು ನೀನೇನು ನನ್ನ ಕೈ ಬಿಟ್ಟರೆ ನನ್ನ ಖಂಡಿತ ಉಳಿಯೋದಿಲ್ಲ. ಇದು ನಿಂಗೆ ಚೆನ್ನಾಗಿ ಗೊತ್ತಲ್ವಾ? ಯಾಕೆ ಈ ಥರ ಮಾಡ್ತೇ ಗೊತ್ತಿದ್ರು ಹೇಳು. ಇಲ್ಲ ಮಾನಸ, ನಾನು ಖಂಡಿತ ನಿಮಗೆ ಮೋಸ ಮಾಡೋದಿಲ್ಲ. ನಿಮಗೂ ಗೊತ್ತಲ್ಲ, ನನಗೂ ತಾನೇ ನಿನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳು? ಯಾರೂ ಇಲ್ಲ. ಹಾಗಾಗಿ ನಾನು ಹೇಗಾದರೂ ಮಾಡಿ ನಿಮ್ಮ ಅಪ್ಪ ಮಾತ್ರ ಬಂದು ಅವ್ರಿಗೆ ಕಾಲಿಗಾದ್ರೂ ಬಿದ್ದು ಒಪ್ಪಿಸ್ತೀನಿ, ಸರಿನಾ? ಹಾಂ, ನೀನು ಅದನ್ನು ಮಾಡಲೇಬೇಕು. ಇಲ್ಲ ಅಂದರೆ ನಾನಂತೂ ಖಂಡಿತ ಉಳಿಯೋದಿಲ್ಲ. ಮಾನಸ, ಬಿಡ್ತು ಅನ್ನು. ನೀನು ಇದೆಲ್ಲ ಮಾತಾಡಿದ್ರೆ ನನಗೆ ತುಂಬ ಭಯ ಆಗುತ್ತೆ. ಒಂದು ವೇಳೆ ನೀನು ಇಲ್ಲ ಅಂದರೆ ನಾನಿರ್ತೇನೆ ಹೇಳು? ನೀನು ಇಲ್ಲ ಅಂತ ಗೊತ್ತಾಗ ಕ್ಷಣದಲ್ಲೇ ನಾನು ನೀವು ಉಳಿಯೋದಿಲ್ಲ. ಸರಿ, ಇವಾಗ ಅದ್ರ ಬಗ್ಗೆ ಎಲ್ಲ ಏನಕ್ಕೆ ಮಾತಾಡಬೇಕು? ಅದೆಲ್ಲ ಆಗ್ದಿರೋ ಕೆಲಸ. ನೀನು ಮೊದಲು ಹೇಗಾದರೂ ಮಾಡಿ ಮದುವೆ ಮಾಡ್ಕೊಳ್ಲೇಬೇಕು, ಸರಿನಾ? ಅರೆ, ಅಕ್ಕ ಇಲ್ಲಿ ಹೊಂಟೋದ್ಲು. ಓ, ಇಲ್ಲಿದ್ದಾಳಾ ಅಕ್ಕ? ಅಯ್ಯೋ, ತನು ಬಂದೇ ಬಿಟ್ಲು. ಇವೇನು ಮಾಡಲಿ? ಶರತ್, ನೀನು ಹೊಟ್ಟೋಗ್ಬಿಡು, ಬೇಗ ಹೋಗು. ಅರೆ ಅಕ್ಕ, ನಿನ್ನ ಜೊತೆ ಇಲ್ಲಿ ಯಾರೋ ಮಾತಾಡ್ತಾ ಇದ್ದಂಗಿದ್ರಲ್ಲ, ಇವಾಗ ನೋಡಿದ್ರೆ ಯಾರು ಕಾಣಿಸ್ತಿಲ್ಲ. ಎಲ್ಲಿ ಹೊಂಟೋಗ್ಬಿಟ್ರು? ನನ್ನ ಜೊತೆನಾ? ನನ್ನ ಜೊತೆ ಯಾರೇ ಮಾತಾಡ್ತಾರೆ? ನೀನು ಯಾರನ್ನ ನೋಡ್ದೋ ಏನೋ. ಸರಿ, ನಡಿ ಹೋಗೋಣ. ನಾನಿಲ್ಲಿ ಯಾರನ್ನೋ ನೋಡ್ದಂಗೆ ಆಯ್ತಲ್ಲ, ಅಥವಾ ನನ್ನ ಭ್ರಮೇನಾ? ಏನೋ ಇದ್ರೂ ಇರ್ಬೋದೇನೋ. ತನು, ಬಾರೇ. ಅಕ್ಕ ಬಂದೆ. ಮಾನ್ಸ, ಇದೇನೇ ಇದು ಬಟ್ಟೆ ಕೈ ಹಿಡ್ಕೊಂಡು ನಿಂತ್ಕೊಂಡಿದ್ದೆ ಹಿಂಗೆ? ಯಾಕೆ? ಅಯ್ಯೋ ಅಮ್ಮ, ನೀನು ತಾನೇ ಹೇಳಿದ್ದು ನಿಂಗೆ ಯಾವ್ದು ಬೇಕು ನೋಡು ಬಟ್ಟೆ ಎತ್ತಿ ಇಟ್ಕೊಂಡು ನಿನ್ನ ಕೈಯಲ್ಲಿ ನಿಂಗೆ ಆಗದಿರೋ ಬಟ್ಟೆ ಸೈಡ್ಗೆ ಇಟ್ಟಿಡು ಅಂತ. ನೋಡು, ನಂಗೆ ಇಷ್ಟು ಬಟ್ಟೆ ಎಲ್ಲ ಯಾವುದೂ ಆಗೋದಿಲ್ಲ. ಈಗ ಹೇಳು, ಇದನ್ನೇನು ಮಾಡ್ಬೇಕು ನಾನು? ಓ ಹೌದಾ, ಇಷ್ಟು ಬಟ್ಟೆಯಲ್ಲಿ ಯಾವುದೂ ಹಿಂಗೆ ಆಗೋದಿಲ್ವಾ? ಸರಿ, ಹೋಗ್ಲಿ ಬಿಡು. ನೀನು ಹೆಂಗಿದ್ರು ಇವಾಗ ಮದುವೆ ಆಗ್ತಾ ಇದೆಯಲ್ಲ, ಹೊಸ ಬಟ್ಟೆ ತೊಗೊಂಡ್ರಾಯ್ತು. ಇದನ್ನೆಲ್ಲ ಇವಾಗ ಏನು ಮಾಡೋಣ? ಇರು ಒಂದು ನಿಮಿಷ. ತನು, ತನು, ಏನಮ್ಮ? ನೋಡು, ನಿಮ್ಮ ಅಕ್ಕ ಕೈಯಲ್ಲಿ ಇದೆಯಲ್ಲ ಬಟ್ಟೆಗಳು, ಅದನ್ನು ತಗೊಂಡೋಗಿ ನಿನ್ನ ಬೀರು ಒಳಗೆ ಇಟ್ಕೋ. ನನ್ನ ಬೀರು ಒಳಗಡೆನಾ? ಏನಕ್ಕೆ? ನಾನೇ ಇಟ್ಕೋಬೇಕು? ಯಾಕೆ? ಅವಳ ಬೀರಿನಲ್ಲಿ ಜಾಗ ಇಲ್ವಾ? ಜಾಗ ಇದೆ ಕಣೆ, ಆದರೆ ಈ ಬಟ್ಟೆ ಯಾವುದೂ ಅವಳಿಗಾಗಲ್ವಂತೆ, ಅವಳಿಗೆ ಬೇಡವಂತೆ. ಹಾಗಾಗಿ ಇದು ನೀನು ಹಾಕೋ ಇನ್ನು ಮುಂದೆ. ಏನಮ್ಮ? ಏನಂದ್ರೆ ಏನು? ಈ ಬಟ್ಟೆ ಯಾವುದು ಅವಳಿಗಾಗಲ್ಲ ಅಂತ ಅದನ್ನ ನಾನು ಹಾಕೋಬೇಕಾ? ಅದನ್ನು ಅವಳು ಬೇಡ ಅಂತ ಬಿಟ್ಟಿರೋ ಬಟ್ಟೆಗಳನ್ನ? ಅಮ್ಮ, ನೀನು ಏನು ಮಾತಾಡ್ತಾ ಇದೀಯಾ? ನಾನು ಹಾಕೋಬೇಕು ಅವಳ ಬಟ್ಟೆಗಳನ್ನ? ಅವಳಿಗೆ ಹಾಕೊಂತೇಳು. ಅವಳು ಬೇಡ ಅಂತ ಬಿಟ್ಟಿರೋ ಬಟ್ಟೆಗಳನ್ನ ನಾನು ಹಾಕೋಬೇಕಂತೆ. ಅಯ್ಯೋ, ಹಂಗಲ್ಲ ಕಣೆ ಅಮ್ಮ. ಒಂದು ನಿಮಿಷ ಇರು. ನೋಡ್ತಾನು, ಇದೆಲ್ಲ ನಾನು ಬೇಡ ಅಂತ ಕೊಟ್ಟಿರೋ ಬಟ್ಟೆಗಳಲ್ಲ ಕಣೆ. ನನಗಾಗಲ್ಲ, ನಾನು ನಿಂಗೆ ಕೊಡ್ತಾರೋ ಬಟ್ಟೆಗಳು. ಈಗ ಸಾಮಾನ್ಯವಾಗಿ ಎಲ್ಲ ಮನೆಯಲ್ಲೂ ಹಾಗೆ ಅಲ್ವಾ? ಅಕ್ಕ ಹಾಕೊಂಡಿದ್ದ ಬಟ್ಟೆಗಳನ್ನ ನೆಕ್ಸ್ಟ್ ತಂಗಿ ಹಾಕೋತಾಳೆ. ಅದೇ ರೀತಿ ನಮ್ಮನೆಯಲ್ಲೂ ಆಗ್ತಾ ಇದೆ. ಇದನ್ನ ನೀನು ಬೇಡ ಅಂತ ಹೇಳೋದ್ರಲ್ಲಿ ಏನು ಅರ್ಥ ಇದೆ ಹೇಳು? ಇದೆಲ್ಲ ಹೊಸ ಬಟ್ಟೆ ಕಣೆ, ಯಾವುದು ಇದನ್ನು ಯೂಸ್ ಮಾಡಿಲ್ಲ ನಾನು. ನಂಗೆ ಸ್ವಲ್ಪ ಟೈಟ್ ಆಗ್ತಿದೆ, ನೀನು ಸ್ವಲ್ಪ ಸಣ್ಣಕ್ಕಿದೆಯಲ್ಲ, ನಿನ್ಗಾಗುತ್ತೆ ಅಂತ ಹೇಳಿದೆ. ಅದೇನೇ ಇರಲಿ ಕಣೆ, ನೀನು ಬೇಡ ಅಂತ ಬಿಟ್ಟಿರೋ ಬಟ್ಟೆಗಳನ್ನ ನಾನೇ ಹಾಕೋಬೇಕು. ನನಗೆ ಇಷ್ಟ ಇಲ್ಲ ಅದೆಲ್ಲ. ನಾನು ನಿಂಗೆ ಮೊದಲಿಂದ ಹೇಳ್ತಾ ಇದ್ದೀನಿ ತಾನೆ, ಇವಾಗ ಮತ್ತೆ ಅದನ್ನೇ ಮಾಡ್ತೀನಿ. ನಾನು ಏನು ಮಾಡಬೇಕು? ಯಾಕಮ್ಮ, ನಿಂಗೆ ಇಷ್ಟ ಗೊತ್ತಿಲ್ವಾ? ನಾನು ನಿಂಗೆ ಎಷ್ಟು ಹೇಳಿದ್ದೀನಿ, ಅಕ್ಕ ಹಾಕಿರೋ ಬಟ್ಟೆಗಳನ್ನಾಗಲಿ, ಅಕ್ಕ ಆಡಿರೋ ಆಟ ಸಾಮಾನಾಗಲಿ ನಾನು ಆಡಲ್ಲ ಅಂತ. ನಿಂಗೆ ಗೊತ್ತು ತಾನೆ, ಮತ್ತೆ ಮತ್ತೆ ಗೊತ್ತಿದ್ರೆ ಯಾಕಂತ ಕೇಳ್ತೀಯಾ? ಅಮ್ಮ ತಾಯಿ, ಒಂದು ಬಟ್ಟೆ ವಿಷಯಕ್ಕೆ ಯಾಕೆ ಇಷ್ಟೊಂದು ರಂಪ ರಾಮಾಯಣ ಮಾಡ್ತೀಯಾ? ಅಲ್ಲ ಕಣೆ,
ಅವಳು ಬಟ್ಟೆಗಳನ್ನ ಹಾಕೋದ್ರಲ್ಲಿ ನಿಂಗೆ ಏನು ಅವಮಾನ ಆಗುತ್ತೆ ಹೇಳು? ಅವಳೇನು ಬೇರೆಯವಳ? ನಿಮ್ಮ ಅಕ್ಕ ತಾನೇ? ಅಮ್ಮ, ಅಕ್ಕನೇ ಆಗಲಿ ಯಾರೇ ಆಗಲಿ ಅಮ್ಮ, ನಂಗೆ ಅದು ಇಷ್ಟ ಇಲ್ಲ. ಬೇರೆಯವರು ಬೇಡ ಅಂದಿರೋ ವಸ್ತುಗಳನ್ನ ನಂಗೆ ತಗೊಳಕ್ಕೆ ನಂಗೆ ಮನಸ್ಸು ಒಪ್ಪಲ್ಲಮ್ಮ. ಇದು ನಿಂಗೆ ವಿಷಯ ಚೆನ್ನಾಗಿ ಗೊತ್ತಿದೆ. ನಂಗೆ ಏನಂತ ಗೊತ್ತಿಲ್ಲ. ನನಗೆ ಯಾರಾದ್ರೂ ಬೇಡ ಅಂತ ಬಿಟ್ಟಿರೋ ವಸ್ತುಗಳನ್ನ ನಂಗೆ ಇಷ್ಟ ಆಗಲ್ಲಮ್ಮ ನಾನು ಬಳಸೋದಕ್ಕೆ. ಸರಿ ಹೋಗ್ಲಿ ಬಿಡು ತಾನು. ನಿನಗೆ ಬೇಡ ಅಂದರೆ ಇದನ್ನೆಲ್ಲ ನಾನು ಇಟ್ಕೊತೀನಿ, ಸರಿನಾ? ಅಕ್ಕ ಸಾರಿ ಕಣೆ, ನಾನು ಹಿಂಗೆ ಹೇಳ್ತಾ ಇದ್ದೀನಿ ಅಂತ ನೀನು ತಪ್ಪು ತಿಳ್ಕೊಬೇಡ, ಬೇಜಾರು ಮಾಡ್ಕೋಬೇಡ. ನನಗೆ ಗೊತ್ತಿಲ್ಲ ನನ್ನ ಮನಸ್ಸು ಏನಕ್ಕೆ ಆ ಥರ ಯೋಚನೆ ಮಾಡುತ್ತೆ ಅಂತ. ನನಗೆ ಯಾರಾದ್ರೂ ಬೇಡ ಅಂತ ಬಿಟ್ಟಿರೋ ವಸ್ತು ಅದೇನೇ ಆಗಲಿ ನನ್ನ ಪಾಲಿಗೆ ಅಂತ ಆದರೆ ನಂಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳೆ. ಅಲ್ಲ, ಈ ಹುಡುಗಿ ಯಾಕೆ ಹಿಂಗಾಗ್ಬಿಟ್ಲು ಅಂತ? ಹಾಂ, ಅಯ್ಯೋ ಹೋದ್ರೂ ಹೋಗ್ಲಿ ಬೇಡಮ್ಮ, ಅವಳಿಗೆ ಯಾವಾಗಲೂ ಇದ್ದಿದ್ದೆ. ಸರಿ, ಈ ಬಟ್ಟೆನೆಲ್ಲ ಏನು ಮಾಡಿ ನಾನು? ಅಯ್ಯೋ ಸದ್ಯ ಕಳೆದೋಗೆ, ಆಮೇಲೆ ನೋಡೋಣ ಏನು ಮಾಡಬೇಕು ಅಂತ ಆಮೇಲೆ ಯೋಚನೆ ಮಾಡ್ತೀನಿ. ಸರಿ, ನೀನು ಅಲ್ಲಿ ಇಟ್ಬಿಟ್ಟು ನೀನು ಕೆಲಸ ನೋಡ್ಕೊ ಹೋಗ್ಬಿಟ್ಟು. ಅಲ್ಲ, ಅತ್ತಿಗೆ ಆವಾಗಲೇ ಹೇಳಿದ್ದೆ ಅದಕ್ಕೆ ಇವತ್ತು ನಾವು ಬಟ್ಟೆ ತರಕ್ಕೆ ಹೋಗ್ಬೇಕು ಮದುವೆಗೆ ಅಂತ. ಇನ್ನೂ ಯಾಕೆ ಫೋನ್ ಮಾಡಿಲ್ವಲ್ಲ? ತಡಿ, ಒಂದು ಗಳಿಗೆ ನಾನೇ ಹೋಗಿ ಬರ್ತೀನಿ. ಅದಕ್ಕೆ ಅದಕ್ಕೆ ಒಳಗಡೆ ಇದೆಯಾ ಎಲ್ಲಿಗಾದ್ರೂ ಹೋಗಿದ್ಯಾ? ಓ ಜಾನಕಿ, ಯಾಕೆ ಅಲ್ಲೇ ನಿಂತ್ಕೊಬಿಟ್ಟಿದ್ಯಲ್ಲ, ಬಾ. ಅಯ್ಯೋ ಜಾನು, ಇದಕ್ಕೆ ಕೆಳಗೆ ಕುತ್ಕೊಂಬಿಟ್ಟಿಯಲ್ಲ, ಅಲ್ಲೇ ಮೇಲೆ ಕುತ್ಕೋಬಾರ್ದಾ? ಅಯ್ಯೋ ಇರ್ಲಿ ಬಿಡತ್ಕೆ, ನಮ್ಮನೇಲೆ ಕುತ್ಕೊಂಡ್ರೇನೋ, ನಾನು ಇಲ್ಲೇ ಕುತ್ಕೋತೀನಿ ಬಿಡಿ. ಅಲ್ಲ ಅದಕ್ಕೆ ನಾನು ನಿಮಗೆ ನೆನೇನು ಹೇಳಿರ್ಲಿಲ್ವಾ ಇವತ್ತು ಮದುವೆ ಬಟ್ಟೆ ತಗೊಳಕ್ಕೆ ಹೋಗೋಣ ಅಂತ? ನೀವೇನು ಇನ್ನೂ ರೆಡಿನೇ ಆದಂಗಿಲ್ಲ? ಜಾನಕಿ, ಇವತ್ತು ಬೇಡಮ್ಮ, ನಾಳೆ ಯಾವಾಗಾದ್ರೂ ಹೋಗೋಣ. ಯಾಕೆಂದರೆ ಇವತ್ತು ಯಾಕಂದ್ರೆ ಸ್ವಲ್ಪ ಮೈಲಿ ಹುಷಾರಿಲ್ಲ, ಹಾಗಾಗಿ ನಾಳೆ ಹೋಗೋಣ ಬಿಡು, ಪರವಾಗಿಲ್ಲ ತಾನೇ? ಅಂತೂ ಇಂತೂ ಜಾನಕಿ, ನಮ್ಮ ತಂದೆ ಕೊಟ್ಟಿದ್ದ ಮಾತನ್ನ ನೀನು ಖಂಡಿತ ನಿಜ ಮಾಡಿಕೊಟ್ಬಿಟ್ಟೆ. ಒಂದು ವೇಳೆ ಏನಾದರೂ ಒಪ್ಕೊಂಡಿಲ್ಲ ಅಂತಿದ್ರೆ ಈ ಮದುವೆ ಖಂಡಿತ ಆಗ್ತಾನೆ ಇರಲಿಲ್ಲ. ಇವಾಗ ನೋಡು, ನಾನು ದೊಡ್ಡ ಮಗ ಇದ್ದಾನಲ್ಲ, ಅವನ ಮದುವೆ ಅಂತೂ ನಾನು ನಮ್ಮ ಯಜಮಾನ್ ಇಷ್ಟಪಟ್ಟಂಗೆ ಮಾಡೋಕ್ಕಾಗಿಲ್ಲ. ಆದರೆ ಇನ್ನೊಬ್ಬನ ಮಗನ ಮದುವೆ ಆದರೂ ನಾವೇನಾಗ ಅಂದ್ಕೊಂಡಿದ್ದೀವೋ ಹಾಗೆ ಮಾಡಬೇಕು ಅನ್ನೋದು ನಮ್ಮಿಬ್ಬರು ದೊಡ್ಡ ಕನಸಾಗಿದೆ ಜಾನಕಿ. ಹಾಗೆ ಅದಕ್ಕೆ ನೀನು ನಮ್ಮ ಅಣ್ಣ ಹೇಗೆ ಇಷ್ಟಪಟ್ಟಿದ್ದೀರೋ, ಹೇಗೆ ಕನಸು ಕಂಡಿದ್ದೀರೋ, ಈ ಮದುವೆ ಹಾಗೇ ಆಗುತ್ತೆ. ಅದಕ್ಕೆ ನಾನು ಗ್ಯಾರಂಟಿ. ನೀವೇನು ಯೋಚನೆ ಮಾಡಬೇಡಿ ಇದ್ರ ಬಗ್ಗೆ, ಆಯಿತಾ? ಹಾಂ, ನನಗಂತೂ ನಿನ್ನ ಮೇಲೆ, ನಿನ್ನ ಮಾತಿನ ಮೇಲೆ ಪೂರ್ತಿ ನಂಬಿಕೆ ಇದೆ. ಅದಕ್ಕೆ ಅಲ್ವಾ ನನ್ನ ಮನೆಗೆ ನಿನ್ನ ಮಗಳನ್ನ ಸೊಸೆಯಾಗಿ ಕರ್ಕೊಬರ್ತಾ ಇರೋದು. ಹೌದು ಅದಕ್ಕೆ, ಇದಕ್ಕೆ ನಾನೇ ಗ್ಯಾರಂಟಿ. ಯಾವತ್ತಿದ್ರೂ ನನ್ನ ಮಗಳು ನಿನ್ನ ಮೇಲೆ ಸೊಸೆಯಾಗೇ ಬರ್ತಾಳೆ, ಸರಿನಾ? ನೀನು ಅದನ್ನು ಯಾವುದೇ ಕಾರಣಕ್ಕೂ ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ಸರಿನಾ? ಯೋಚನೆ ಅಂತೆಲ್ಲ ಏನೂ ಇಲ್ಲ. ಆದರೆ ನನಗೂ ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಒಂಥರ ಭಯ ಆಗ್ತಾಯಿದೆ ಮನಸ್ಸಿಗೆ. ಏನೋ ಒಂಥರ ಕಳವಳ. ಈ ಮದುವೆ ಕೆಲಸ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಾಗ ಏನೋ ಒಂದು ತಡೆ ಅನಿಸ್ತಿದೆ. ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಸರಿ ಇವ್ರನ್ನ ಕೇಳ್ಕೊಬರೋಣವಾ, ಜ್ಯೋತಿಷಿಗಳನ್ನ. ನೀನು ಇದ್ರ ಬಗ್ಗೆ ನಿಂಗೆ ಏನು ಅನಿಸುತ್ತೆ? ಹೋಗೋಣ ಅಂದರೆ ಹೋಗಿ ಬರೋಣ. ಸರಿ ಅದಕ್ಕೆ ಹಂಗೆ ಮಾಡೋಣ. ಒಂದು ಕೆಲಸ ಮಾಡೋಣ, ಮೊದಲು ನಾವು ಜ್ಯೋತಿಷಿಗಳನ್ನ ಭೇಟಿ ಮಾಡ್ಕೊಬರೋಣ. ಅವ್ರು ಏನು ಹೇಳ್ತಾರೆ ಅಂತ ನೋಡಿಕೊಂಡು ಆಮೇಲೆ ಹೋಗೋಣ. ಯಾಕೆಂದರೆ ನಿಮಗೆ ಮನಸ್ಸಲ್ಲಿ ಕಳವಳ ಇದೆಯಲ್ಲ, ಅದೆಲ್ಲ ಕಡಿಮೆ ಆಗಲಿ. ಹಾಂ ಆಯಿತು ಜಾನಕಿ, ನನ್ನ ಮನಸ್ಸಿಗೆ ಇವಾಗ ಸ್ವಲ್ಪ ಸಮಾಧಾನ ಆಯಿತು. ಹಾಗೆ ಮಾಡೋಣ. ಇವು ಸಂಜೆಗೆ ಹೋಗ್ಬರೋಣ. ಅದಕ್ಕೆ ನಾವು ಇದಕ್ಕೂ ಮೊದಲು ಸಾರಿ ಜಾತಕಗಳನ್ನ ತೋರಿಸಿದ್ವಿ ಅನ್ಸುತ್ತಲ್ವಾ? ನಂಗೆ ಸರಿ ನೆನಪಿಲ್ಲ. ಚಿಕ್ಕ ವಯಸ್ಸಲ್ಲಿ ಏನೋ ಮಾಡಿದ್ವಿ ಅಂತ ನನಗೆ ಅನಿಸ್ತಿದ್ದೆಪ್ಪ. ಒಂದ್ಸರಿ ನೆನ್ಪು ಮಾಡ್ಕೊಳ್ಳಿ. ಹೌದು, ಆದರೆ ಆವಾಗ ಅವನು ಚಿಕ್ಕ ವಯಸ್ಸಾಗಿತ್ತಲ್ಲ, ಈಗ ದೊಡ್ಡವರಾಗಿದ್ದಾರೆ. ಒಂದ್ಸರಿ ತೋರಿಸ್ರೆ ಏನಾಗುತ್ತೆ ಹೇಳು? ಹಾಗಾಗಿ ಹೋಗಿ ಬರೋಣ. ಆಯಿತು ಅದಕ್ಕೆ, ಸರಿ ಹಾಗೆ ಮಾಡೋಣ. ಅಂದಂಗೆ ಎಲ್ಲಿ ನಿನ್ನ ಸೊಸೆಗಾರು ನಿನ್ನ ಮಗ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ? ಒಟ್ಟಿನಲ್ಲಿ ನಿನ್ನ ಸೊಸೆ ಇದ್ರೇ ಮನೇಲಿ ಕಳೆ, ಏನಂತೀಯ? ಅಯ್ಯೋ ಕಳೆನೋ ಕೊಳೆನೋ ಗೊತ್ತಿಲ್ಲ, ಅವಳು ಒಂದು ನಿಮಿಷ ಅವಳು ಬಾಯಿ ಸುಮ್ಮನಿದ್ದು ಸರಿ, ಅತ್ತಗಾರಂಡಿ ಅಂತ ನನ್ನ ಹಿಂದೆನೇ ಇರ್ತಾಳೆ. ಆದರೂ ಪಾಪ ಹಿಂಗೆ ಹೇಳ್ತೀನಿ ಅಂತಲ್ಲ, ಆ ಹುಡುಗಿ ತುಂಬ ಒಳ್ಳೆಯವಳು. ಭಾಷೆ ಗೊತ್ತಿಲ್ಲ ಅನ್ನೋದೊಂದು ಬಿಟ್ಟರೆ ಬೇರೆ ಯಾವ ಸಮಸ್ಯೆ ನನಗಿಲ್ಲ ಅವಳಿಂದ. ಹೌದು. ಒಂದು ಸರಿ ಏನಾಯಿತು ಗೊತ್ತಾ, ನನ್ನ ದೊಡ್ಡ ಮಗ ಇದ್ದಾನಲ್ಲ, ಅವನು ಹೀಗೆ ಬಂದ್ಬಿಟ್ಟು, ಅಮ್ಮ ನಾನು ಒಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ, ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಇದ್ದೀನಿ, ನೀನು ಅಪ್ಪ ಹೇಗಾದರೂ ಮಾಡಿ ಇದಕ್ಕೆ ಒಪ್ಪಿಗೆ ಕೊಡಲೇಬೇಕು ಅಮ್ಮ ಅಂತ ಬಂದು ಕೇಳ್ದ. ನನಗೆ ಮೊದಲು ವಿಷಯ ಕೇಳಿದಾಗ ಗಾಬರಿ ಆಯಿತು. ಇದೇನಪ್ಪ ನನ್ನ ಮಗ ಈ ರೀತಿ ಮಾಡ್ತಾನಲ್ಲ ಅಂತ. ಆಮೇಲೆ ಅರ್ಥ ಮಾಡಿಕೊಂಡೆ, ಈಗಿನ ಕಾಲದ ಮಕ್ಕಳಿಗೆ ನಾವೇನು ಹೇಳೋಕ್ಕಾಗಲ್ಲ. ನಮಗೇನು ಬೇಕಾಗೋದೇಳು
ಅವ್ರ ಸುಖ ಶಾಂತಿ ನೆಮ್ಮದಿ ಅಷ್ಟೇ ಅಲ್ವಾ. ಅವರು ಯಾರ ಜೊತೆ ಖುಷಿಯಾಗಿರ್ತಾರೋ ಅವ್ರ ಜೊತೆ ನಾವು ಒಪ್ಕೊಂಡ್ಬಿಡ್ಬೇಕು ಮದುವೆಗೆ. ಏನಂತೀಯ? ಅದಕ್ಕೆ ನೀನೇನೋ ಹೇಗೆ ಹೇಳ್ತೀಯ, ಆದರೆ ಈ ಜಾಗದಲ್ಲಿ ನಾನು ಹೆಣ್ಮಕ್ಳು ಯಾರನ್ನ ಬಿದ್ದಿದ್ರೆ ನೀನು ಹೀಗೆ ಒಪ್ಕೋತಾ ಇದೆಯಾ? ನೀನು ಒಪ್ಕೋತಾ ಇದೆಯಾ ಏನೋ ನನಗೆ ಗೊತ್ತಿಲ್ಲ, ಆದರೆ ನಾನಂತೂ ಖಂಡಿತ ಒಪ್ಕೊತಾ ಇರಲಿಲ್ಲ. ಈ ಪ್ರೀತಿ ಪ್ರೇಮ ಎಲ್ಲ ನಮ್ಮಂಥವ್ರಿಗಲ್ಲ. ಅದಕ್ಕೆ ನಿಮಗೆ ಗೊತ್ತಲ್ಲ, ನನ್ನ ತಂಗಿ ಒಬ್ಬಳು ಪ್ರೀತಿ ಮಾಡಿ ಹೋಗಿ ಏನಾದ್ಲು ಅಂತ. ಹಾಂ ಜಾನಕಿ, ಗೊತ್ತಿದೆ, ಆದರೆ ಪೂರ್ತಿ ವಿಷಯ ನನಗೆ ಏನು ಅಂತ ಗೊತ್ತಿಲ್ಲ. ಅದನ್ನು ನನಗೆ ಯಾವತ್ತೂ ಕೇಳಬೇಕು ಅಂತಲೂ ಅನಿಸಿಲ್ಲ. ಅದೇನು ಅಂತ ಇವಾಗಾದ್ರೂ ಹೇಳ್ತೀಯಾ? ಬೇಡ ಅದಕ್ಕೆ, ನಿಮ್ಮ ಮನಸ್ಸು ಇವಾಗ ಸರಿ ಇಲ್ಲ, ಹಾಗಾಗಿ ಈ ವಿಷಯ ಹೇಳಿದ್ರೆ ನಿಮಗಿನ್ನೂ ನೋವಾಗುತ್ತೆ. ಮತ್ತೆ ಸರಿ ಯಾವಾಗಾದ್ರೂ ಹೇಳ್ತೀನಿ ಬಿಡಿ, ಈಗ ಬೇಡ. ಅದೇ ಕಾರಣಕ್ಕೆ ನಾನು ಯಾವಾಗ ಆ ವಿಚಾರ ನೋಡಿದ್ನೋ ಆವತ್ತಿಂದಾನೇ ನನಗೆ ಈ ಪ್ರೀತಿ ಪ್ರೇಮ ಅಂದರೆ ತುಂಬ ಭಯ. ಆ ಭಯದಿಂದ ನನ್ನ ಮಕ್ಕಳನ್ನ ಇಬ್ಬರನ್ನೂ ಹಾಗೆ ಬೆಳೆಸಿದ್ದೀನಿ, ಅವರು ಹಾಗೆ ಬೆಳೆದಿದ್ದಾರೆ ನೋಡಿ. ಇವಾಗ ನನ್ನ ದೊಡ್ಡ ಮಗಳು, ನೋಡಿ ಮಗಳೇ, ನೀನು ಇಂಥ ಹುಡುಗನ ಮದುವೆ ಮಾಡ್ಕೋಬೇಕು ಅಂತ ಅವರಪ್ಪ ಹೇಳಿದ ಕ್ಷಣನೇ ಒಂದು ಮಾತು ಎದುರು ಮಾತಾಡಿಲ್ಲ, ಹಾಗೆ ಒಪ್ಕೊಂಡ್ಬಿಟ್ಲು. ಇನ್ನು ಚಿಕ್ಕವಳು, ಅವಳ ಬಗ್ಗೆ ನಿಮಗೆ ಗೊತ್ತಲ್ಲ, ಹುಡುಗಾಟ ಅಂದ್ಬಿಟ್ರೆ ಈ ಥರ ಕೆಲಸ ಎಲ್ಲ ಅವಳು ಯಾವತ್ತೂ ಮಾಡಲ್ಲ. ಹಾಗಾಗಿ ನನ್ನ ಹೆಣ್ಮಕ್ಳ ಬಗ್ಗೆ ನಂಗೆ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಇದೆ. ಹಾಗೆ ಆಗಲಿ ಜಾನಕಿ, ನೀನು ಹೇಗೆ ಇಷ್ಟಪಡ್ತಾ ಇದೆಯೋ ನಿನ್ನ ಮಕ್ಕಳು ಹಾಗೇ ಇರಲಿ. ಈ ವಿಚಾರದಲ್ಲಿ ನಾನಂತೂ ಪಕ್ಕ ಇದ್ದೀನಿ. ಅದಕ್ಕೆ ನನ್ನ ಹೆಣ್ಮಕ್ಳು ಯಾವತ್ತೂ ನನಗೆ ಮೋಸ ಮಾಡಲ್ಲ, ಸುಳ್ಳು ಹೇಳಲ್ಲ. ಹಾಗಾಗಿ ನನಗೆ ಅವ್ರ ಮೇಲೆ ತುಂಬ ಹೆಮ್ಮೆ ಇದೆ. ಅದಕ್ಕೆ ಇವತ್ತಂತೂ ಬಟ್ಟೆ ತಗೋಬರಕ್ಕೆ ಹೋಗ ಅಂತ ಗೊತ್ತಾಯಿತು. ಸರಿ, ನಾನು ಬರಲಾ? ಕುತ್ಕೋ, ಇವಾಗಷ್ಟೇ ಬಂದಿದ್ದೆ, ಇವಾಗಲೇ ಹೋಗ್ತೀನಿ ಅಂತೀಯಾ? ಕುತ್ಕೋ, ಅಡುಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗುವಂತೆ. ಇಲ್ಲಾಂದರೆ ಒಂದು ಲೋಟ ಕಾಫಿ ಆದರೂ ಕೊಡ್ತೀನಿ. ಅಯ್ಯೋ ಅದಕ್ಕೆ ಊಟ ಕಾಫಿ ಟೀ ಎಲ್ಲ ಏನೂ ಬೇಡ, ನಾನು ಎಲ್ಲ ಮುಗಿಸ್ಕೊಂಡೇ ಬಂದಿದ್ದೀನಿ. ನನಗೆ ಸಂಕೋಚನಾ ನಮ್ಮಣ್ಣ ಮೇಲೆ ಊಟ ಮಾಡೋಕ್ಕೆ? ನನಗೇನು ಸಂಕೋಚ? ಸರಿ, ನಾನು ಬರ್ತೀನಿ. ಅದಕ್ಕೆ ಹೌದಾ? ಸರಿ, ಹೋಗ್ಬಿಟ್ಟು ಬಾ. ನಾನು ಹೇಳಿದ್ ಮರಿಬೇಡ. ಸಂಜೆ ಬರಬೇಕಾದ್ರೆ ಮಾನ್ಸದ್ದು ಜಾತಕ ತೊಗೊಂಡು ಬಾ, ಸರಿನಾ? ಸರಿ ಅದಕ್ಕೆ.